ನಮಸ್ಕಾರ ಗೈಸ್, ವೆಲ್ಕಮ್ ಟು ಬಾಲಾಜಿ ಆರ್ಯ ಚಾನಲ್. ಇವತ್ತು ನಾವು ಯುಗಾದಿ ಸ್ಪೆಷಲ್ ಬೇಳೆ ಒಬ್ಬಟ್ಟನ್ನ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು, ಹೆಂಗೆ ಮಾಡೋದು ನೋಡೋಣ ಬನ್ನಿ. ಸೊ ಗೈಸ್, ಈಗ ಇಂಗ್ರೀಡಿಯೆಂಟ್ಸ್ ಒಬ್ಬಟ್ಟು ಮಾಡೋಕ್ಕೆ ನೋಡಿಕೊಂಡು ತೋರಿಸಿ ಬನ್ನಿ. ಮತ್ತು ಹೂರ್ಣ ಮಾಡೋಕ್ಕೆ ಲಾಸ್ಟಲ್ಲಿ ಇರ್ತೀನಿ. ಸೊ ಚಿರೋಟಿ ರವೆ, ಆಮೇಲೆ ಮೈದಾ ಹಸಿಟ್ಟು, ಉಪ್ಪು, ಅರಶಿನ, ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು, ನೀರು. ಈಗ ಬಾಣಲಿ ಕಳ್ಸೋಕ್ಕೆ ಈಗ ಫಸ್ಟು ಮೈದಾ ಹಿಟ್ಟನ್ನ ಹಾಕಬೇಕು. ನಾವು ಈಗ ಚಿರೋಟಿ ರವೆ, ಈಗ 1 ಪಿಂಚ್ ಅರಿಶಿನ, 1 ಪಿಂಚ್ ಜಸ್ಟ್ ಚೂರೇ ಚೂರು ಹಾಕಿ ಉಪ್ಪು ಕಾಯಿಸಿ ಈಗ ನೀರು ಹಾಕಿ ಕಲಿಸ್ತಾರಿ. ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ತಾರಿ. ಈ ಅದಕ್ಕೆ ಬಂದಾಗ ಸ್ವಲ್ಪ ಎಣ್ಣೆ ಹಾಕಿ ಮಿದಿಸಿ ಈಗ ಒಬ್ಬಟ್ಟಿನ ಕಣಕ ಮುಂದಿದೆ. ನೆಕ್ಸ್ಟ್ ಒಬ್ಬಟ್ಟನ್ನ ಹೂರ್ಣ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಬ್ಬಟ್ಟು ಹೂರ್ಣ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ ಈಗ ಒಬ್ಬಟ್ಟು ಹೂರ್ಣ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಲೋಟ ಬೇಳೆನ ತೊಗೊಂಡು ಒಂದು ಪಾತ್ರೆಯಲ್ಲಿ ಅದನ್ನ ಬೇಯಿಸ್ಬಿಟ್ಟು ಅದಾದ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಈಗ ಒಬ್ಬಟ್ಟು ಹೂರ್ಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಲೋಟ ಬೇಳೆನ ತೊಗೊಂಡು ಒಂದು ಪಾತ್ರೆಯಲ್ಲಿ ಬೇಯಿಸ್ಬಿಟ್ಟು 80 to 90% ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ 1 ಬೆಲ್ಲನ ತೊಗೊಂಡು ಅದನ್ನ ಚೆನ್ನಾಗಿ ಕುಟ್ಟುಬಿಟ್ಟು 2 to 3 ಸ್ಪೂನ್ಸ್ ನೀರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕರಗೋ ಗಂಟ ಮಿಕ್ಸ್ ಮಾಡಿ ಇವಾಗ ಅದನ್ನ ಬೇಳೆ ಮಟ್ಟೆ ನೀರನ್ನ ಸಪ್ರೇಟ್ ಮಾಡಿಕೊಡಿ. ಆದಮೇಲೆ ಅದಕ್ಕೆ ಆ ಬೆಲ್ಲದ ನೀರನ್ನ ಹಾಕಿ ಇನ್ನೊಂದು ಕಡೆ ಅರ್ಧ ಕಾಯಿನ ತುರಿದ್ಬಿಟ್ಟು ಅದಕ್ಕೆ ಹಾಕಿ 2 to 3 ಏಲಕ್ಕಿನ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ರುಬ್ಬಿ ನಿಮ್ಮ ಒಬ್ಬಟ್ಟು ಈ ಥರ ರೆಡಿ ಆಗುತ್ತೆ. ಸೊ ಗೈಸ್, ಈಗ ಒಬ್ಬಟ್ಟನ್ನ ಕಣಕ ಹೆಂಗೆ ಮಾಡಿ ನೋಡೋಣ. ನೋಡಿ, ಈಗ ಬಂದೆ. ಈಗ ಒಬ್ಬಟ್ಟು ತಟ್ಟದ ಹೇಗೆ ಅಂದರೆ ನಾವು ಬಟರ್ ಶೀಟ್ ಯೂಸ್ ಮಾಡ್ತಿದ್ದೀವಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ, ಸ್ಪ್ರೆಡ್ ಮಾಡಿ ಒಬ್ಬಟ್ಟು ಹಿಟ್ಟನ್ನ ತೊಗೊಂಡು ಈಗ ಹಾಕಿ ಈಗ ಇದು ಮಾಡೋಣ. ಈಗ ನಾವು ಒಬ್ಬಟ್ಟನ್ನ ಈಗ ರೌಂಡ್ ಮಾಡ್ಕೊಂಡು ಇಲ್ಲಿಟ್ಟು ಈಗ ಫೋಲ್ಡ್ ಮಾಡಬೇಕು. ಈಗ ಫೋಲ್ಡ್ ಮಾಡಿ ನೀವು ಉಲ್ಟಾ ತಿರ್ಸ್ಕೊಂಡು ಹಿಂಗೆ ಮಾಡಿ. ಈಗ ಚೆನ್ನಾಗಿ ಹಿಂಗೆ ತಟ್ಕೊಂಡು ಬನ್ನಿ ದೊಡ್ಡದಾಗೆ. ಈಗ ಇದನ್ನ ಈ ಒಬ್ಬಟ್ಟನ್ನ ಟೇಸ್ಟ್ ಮಾಡೋಕ್ಕೆ ಈ ಒಬ್ಬಟ್ಟನ್ನ ಟೇಸ್ಟ್ ಮಾಡೋಕ್ಕೆ ನಾವು ಮಾಡ್ಕೊಡ್ತೀವಿ. ಈಗ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡೋಣ. ಈಗ ಒಬ್ಬಟ್ಟನ್ನೆಲ್ಲ ಹಾಕೋಣ. ಸೊ ಗೈಸ್, ಈಗ ಒಬ್ಬಟ್ಟು ಚೆನ್ನಾಗಿ ಬೇಯಬೇಕು. ನೋಡಿ ಈ ಥರ ಕಲರ್ ಬರಬೇಕು, ಹಿಂಗೆ ಡಾರ್ಕ್ ಎಲ್ಲ. ಆವಾಗಲೇ ಎತ್ತಿದ್ರೆ ನಿಮ್ಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸೊ ಗೈಸ್, ಈಗ ಲಾಸ್ಟ್ ಫೈನಲ್ ಟಚ್ ತುಪ್ಪ ಹಾಕಬೇಕು. ಸೊ ಗೈಸ್, ಈಗ ನಮ್ಮ ಮಾವನ ಹೋಗ್ಬಿಟ್ಟು ಹಿಂಗೆ ಮಾಡೋಣ. ಸೊ ಗೈಸ್, ನೀವು ಈ ವಿಡಿಯೋ ನೋಡಿದಲ್ಲ, ಈ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಿಮ್ಮ ಮನೇಲಿಂದ ಮಾಡಿ. ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಂತ ಕಾಯ್ತಾ ಇರ್ತೀನಿ. ಬಾಯ್.